ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿದ್ದೇವೆ. ಈಗ ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ವಿದುರ, ಗಾಂಧಾರಿ ಹಾಗೆಯೇ ಧೃತರಾಷ್ಟ್ರರು ಯಾವ ಕಡೆ ಹೋದರು ಅನ್ನುವಂಥದ್ದನ್ನು ಹೇಳುತ್ತಾ ಇದ್ದಾರೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 52 ಹಾಗೂ 53ನೇ ಶ್ಲೋಕಗಳು. 52ನೇ ಶ್ಲೋಕವನ್ನು ನೋಡೋಣ. ಶ್ರೋತೋಭಿಃ ಸಪ್ತಭಿರ್ಯಾ ವೈ ಸ್ವರಧುನಿ ಸಪ್ತಧಾ ವ್ಯಧಾತ್ ಸಪ್ತಾನಾಂ ಪ್ರೀತಯೇ ನಾನಾ ಸಪ್ತಸ್ರೋತಃ ಪ್ರಚಕ್ಷತೆ. ಆ ಸ್ಥಳವನ್ನು ಸಪ್ತಸ್ರೋತ, 7 ವಿಭಾಗವಾದದ್ದು ಎಂದು ಕರೆಯಲಾಗಿದೆ. ಏಕೆಂದರೆ ಅಲ್ಲಿ ಪವಿತ್ರ ಗಂಗೆಯ ಪ್ರವಾಹ 7 ಶಾಖೆಗಳಾಗಿ ವಿಭಜಿತವಾಗಿದೆ. ಇದನ್ನು ಸಪ್ತ ಮಹರ್ಷಿಗಳ ತೃಪ್ತಿಗಾಗಿ ಮಾಡಲಾಗಿತ್ತು. ಉಸ್ ಸ್ಥಳ सप्त स्रोत के नाम से जाना जाता है. सप्त स्रोत मतलब सप्त विभाग, क्योंकि वहाँ पे पवित्र गंगा प्रवाह 7 शाखा से विभाजित हुआ है. इसको सप्त ऋषियों के तृप्त्यर्थ कर चुका है. 53ನೇಯ ಶ್ಲೋಕ. ಸ್ನಾತ್ವಾನುಸವನಂ ತಸ್ಮಿನ್ ಹುತ್ವಾ ಚಾಗ್ನೇನ್ಯದಾ ವಿಧಿ ಅಭಕ್ಷ್ಯ ಉಪಶಾಂತಾತ್ಮ ಸ ಆಸ್ತೆ ವಿಗತೈಷಣಃ. ದಿನವೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಸ್ನಾನ ಮಾಡುತ್ತಾ ಅಗ್ನಿಹೋತ್ರಗೈಯುತ್ತಾ ನೀರನ್ನು ಮಾತ್ರ ಕುಡಿದು ಧೃತರಾಷ್ಟ್ರನು ಸಪ್ತ ಸ್ರೋತದ ತೀರದಲ್ಲಿ ಅಷ್ಟಾಂಗ ಯೋಗವನ್ನು ಆರಂಭಿಸುವುದರಲ್ಲಿ ಮಗ್ನನಾಗಿದ್ದಾನೆ. ಇದು ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹಕ್ಕೆ ಸಹಾಯಕವಾಗುತ್ತದೆ. ಅಲ್ಲದೆ ಕೌಟುಂಬಿಕ ಮೋಹದ ಆಲೋಚನೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ಪ್ರತಿದಿನ त्रिकाल स्नान करके अग्निहोत्र करके पानी मात्र को पी के धृतराष्ट्र सप्त स्रोत के तीर में अष्टांग योग को प्रारंभ करने में निमग्न है. यह मन और इंद्रिय निग्रह के लिए समर्थ है. ये कौटुंबिक मोह को भी नाश करता है. ಯೋಗ ಪದ್ಧತಿಯು ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸುವಂತಹ ಯಾಂತ್ರಿಕ ವಿಧಾನ. ಅದು ಅವುಗಳನ್ನು ಜಡದಿಂದ ಚೇತನದತ್ತ ತಿರುಗಿಸುತ್ತದೆ. ಆಸನ, ಧ್ಯಾನ, ಆಧ್ಯಾತ್ಮಿಕ ಚಿಂತನ, ಪ್ರಾಣಾಯಾಮ, ಪರಾತ್ಪರ ಪುರುಷನಾದ ಪರಮಾತ್ಮನಲ್ಲಿ ಹಂತ ಹಂತವಾಗಿ ನಡೆಯುವ ಸಮಾಧಿ ಇವು ಅದರ ಪ್ರಾಥಮಿಕ ಪ್ರಕ್ರಿಯೆಗಳು. ಆಧ್ಯಾತ್ಮಿಕ ಸ್ಥಿತಿಗೆ ಏರುವ ಈ ಯಾಂತ್ರಿಕ ವಿಧಾನ ದಿನವೂ 3 ಬಾರಿ ಸ್ನಾನ ಮಾಡುವ, ಸಾಧ್ಯವಿದ್ದಷ್ಟು ಉಪವಾಸವಿರುವ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಕುಳಿತುಕೊಳ್ಳುವ, ತನ್ಮೂಲಕ ವಿಷಯ ಅಥವಾ ಐಹಿಕ ವಸ್ತುಗಳಿಂದ ಹಂತ ಹಂತವಾಗಿ ಬಿಡುಗಡೆ ಹೊಂದುವ ಕೆಲವು ನಿಯಾಮಕ ತತ್ವಗಳನ್ನು ವಿಧಿಸುತ್ತದೆ. ಐಹಿಕ ಅಸ್ತಿತ್ವವೆಂದರೆ ಕೇವಲ ಭ್ರಮಾತ್ಮಕವಾದ ಐಹಿಕ ವಿಷಯಗಳಲ್ಲಿ ಮಗ್ನನಾಗುವುದು. ಮನೆ, ದೇಶ, ಕುಟುಂಬ, ಸಮಾಜ, ಆಸ್ತಿ, ವ್ಯಾಪಾರ ಇವು ಆತ್ಮದ ಹೊರ ಆವರಣಗಳು. ಯೋಗ ಪದ್ಧತಿಯು ಈ ಎಲ್ಲ ಭ್ರಮಾತ್ಮಕ ಚಿಂತನೆಗಳಿಂದ ಬಿಡುಗಡೆ ಪಡೆಯಲು ಸಹಾಯ ಮಾಡುತ್ತದೆ. ಪರಾತ್ಪರ ಪುರುಷನಾದಂತಹ ಪರಮಾತ್ಮನತ್ತ ಹಂತ ಹಂತವಾಗಿ ತಿರುಗಿಸುತ್ತದೆ. ಐಹಿಕ ಸಂಘ ಮತ್ತು ಕಲಿಕೆಯಿಂದ ನಾವು ಕ್ಷುಲ್ಲಕ ವಸ್ತುಗಳ ಮೇಲೆ ಲಕ್ಷ್ಯವಿಡಲು ಕಲಿಯುತ್ತೇವೆ ಅಷ್ಟೇ. ಆದರೆ ಯೋಗವು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಮರೆಯುವಂತಹ ಪ್ರಕ್ರಿಯೆಯಾಗಿದೆ. ಆಧುನಿಕ ಹುಸಿ ಯೋಗಿಗಳು ಮತ್ತು ಯೋಗ ಪದ್ಧತಿ ಕೆಲವು ಮಾಂತ್ರಿಕ ಸಾಹಸ ಕಾರ್ಯಗಳನ್ನು ತೋರಿಸುತ್ತವೆ. ಅಜ್ಞಾನಿಗಳು ಅಂತಹ ಹುಸಿ ಸಂಗತಿಗಳಿಂದ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಸ್ಥೂಲ ದೇಹದ ರೋಗಗಳನ್ನು ವಾಸಿ ಮಾಡುವ ಕೀಳು ವಿಧಾನವಾಗಿ ಕೆಲವರು ಯೋಗ ಪದ್ಧತಿಯನ್ನು ಸ್ವೀಕರಿಸುತ್ತಾರೆ. ವಾಸ್ತವಿಕವಾಗಿ
ಯೋಗ ಪದ್ಧತಿಯು ಅಸ್ತಿತ್ವಕ್ಕಾಗಿ ನಡೆಸಿದ ಹೋರಾಟದುದ್ದಕ್ಕೂ ನಾವು ಗಳಿಸಿದ್ದನ್ನೆಲ್ಲ ಮರೆಯಲು ಕಲಿಯುವ ಪ್ರಕ್ರಿಯೆಯಾಗಿದೆ. ಧೃತರಾಷ್ಟ್ರನು ತನ್ನ ಮಕ್ಕಳ ಜೀವನ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಅಥವಾ ತನ್ನ ಮಕ್ಕಳ ಸಲುವಾಗಿ ಪಾಂಡವರ ಸ್ವತ್ತನ್ನು ಅಪಹರಿಸುವ ಮೂಲಕ ಜೀವನದುದ್ದಕ್ಕೂ ಕುಟುಂಬ ವ್ಯವಹಾರವನ್ನು ಸುಧಾರಿಸುವುದರಲ್ಲಿ ಮಗ್ನನಾಗಿದ್ದನು. ಇವು ಆಧ್ಯಾತ್ಮಿಕ ಶಕ್ತಿಯ ಅರಿವಿಲ್ಲದ ಸ್ಥೂಲ ಐಹಿಕವಾದಿಯಾದ ಮನುಷ್ಯನ ಸಾಮಾನ್ಯ ವ್ಯವಹಾರಗಳಾಗಿವೆ. ಇದು ಸ್ವರ್ಗದಿಂದ ನರಕಕ್ಕೆ ಹೇಗೆ ಎಳೆದೊಯ್ಯಬಲ್ಲದು ಎಂಬುದನ್ನು ಅವನು ಕಾಣಲಾರ. ತನ್ನ ತಮ್ಮನಾದ ವಿದುರನ ಅನುಗ್ರಹದಿಂದ ಧೃತರಾಷ್ಟ್ರನು ಜಾಗೃತನಾದನು. ತನ್ನ ಸ್ಥೂಲ ಸಂಬಂಧಿ ಭ್ರಮಾತ್ಮಕ ಕಾರ್ಯಮಗ್ನತೆಯನ್ನು ಅರಿಯಲು ಶಕ್ತನಾದನು. ಅಂತಹ ಜಾಗೃತೆಯಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಗ್ರಹವನ್ನು ತ್ಯಜಿಸಲು ಸಮರ್ಥನಾದನು. ಶ್ರೀನಾರದ ಮಹರ್ಷಿಗಳು ಪವಿತ್ರ ಗಂಗೆ ಹರಿಯುವುದರಿಂದ ಪುನೀತವಾದ ಆ ಸ್ಥಳದಲ್ಲಿ ಅವನ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗವನ್ನು ಮುಂಗಾಣಿಕೆಯಿಂದ ಗ್ರಹಿಸಿ ನುಡಿಯುತ್ತಿದ್ದರು. ಘನ ಆಹಾರವನ್ನು ಸ್ವೀಕರಿಸದೆ ಕೇವಲ ನೀರು ಕುಡಿಯುವುದನ್ನು ಉಪವಾಸವೆಂದೇ ಪರಿಗಣಿಸಲಾಗಿದೆ. ಆಧ್ಯಾತ್ಮಿಕ ಜ್ಞಾನದ ಉನ್ನತಿಗೆ ಇದು ಅವಶ್ಯಕವಾಗಿದೆ. ಮೂರ್ಖನಾದ ಮನುಷ್ಯ ನಿಯಾಮಕ ತತ್ವಗಳನ್ನು ಅನುಷ್ಠಾನ ಮಾಡದೆ ಕೀಳು ಯೋಗಿಯಾಗಲು ಬಯಸುತ್ತಾನೆ. ನಾಲಿಗೆಯ ಮೇಲೆ ಹಿಡಿತವಿಲ್ಲದ ಮನುಷ್ಯ ಖಂಡಿತ ಯೋಗಿಯಾಗಲಾರ. ಯೋಗಿ ಮತ್ತು ಭೋಗಿ ಎರಡು ವಿರುದ್ಧವಾದ ಪರಿಭಾಷೆಗಳು. ಭೋಗಿ ಅಥವಾ ತಿಂದು ಕುಡಿಯುವ ಸುಖಿ ಮನುಷ್ಯ ಯೋಗಿಯಾಗಲಾರ. ನಿರ್ಬಂಧವಿಲ್ಲದೆ ತಿಂದು ಕುಡಿಯಲು ಯೋಗಿಗೆ ಎಂದೂ ಅವಕಾಶವಿಲ್ಲ. ಧೃತರಾಷ್ಟ್ರನು ನೀರನ್ನು ಮಾತ್ರ ಕುಡಿಯುತ್ತಾ ಆಧ್ಯಾತ್ಮಿಕ ವಾತಾವರಣವಿರುವ ಸ್ಥಳದಲ್ಲಿ ಶಾಂತನಾಗಿ ಕುಳಿತು ದೇವೋತ್ತಮ ಪುರುಷನಾದ ಭಗವಾನ್ ಹರಿಯ ಚಿಂತನೆಯಲ್ಲಿ ಹೇಗೆ ಆಳವಾಗಿ ಮಗ್ನನಾಗಿ ಯೋಗ ಪದ್ಧತಿಯನ್ನು ಆರಂಭಿಸಿದನು ಎಂಬುದನ್ನು ನಾವು ನಮ್ಮ ಪ್ರಯೋಜನಕ್ಕಾಗಿ ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.